ನಿನ್ನೆ ಡಿ ಕೆ ಶಿವಕುಮಾರ್ ಅವರ ವಿಧಾನಸಭೆಯಲ್ಲಿ ನಡ್ಕೊಂಡಂಥ ರೀತಿ ಹಿಂದೆ ಕೋತ್ವಾಲ್ ರಾಮಚಂದ್ರನ ಕಾಲದಲ್ಲಿ ಹೆಂಗಿತ್ತಲ್ಲ ಆ ರೀತಿ ವರ್ತನೆ ಇತ್ತು. ದಮ್ಮು ತಾಕತ್ತು ಇಂಥವ್ರು ಮುಖ್ಯಮಂತ್ರಿ ಆದ್ರ ಗತಿ ಅಂತ. ಅದಕ್ಕೆ ನಾ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮವ್ರನ್ನೂ ಕೆಲವೊಂದು ಮಂದಿನ ಭೇಟಿಯಾಗಿ ಅದು ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿ ಅವರು ಹೊತ್ತುಕೊಂಡೇನೋ ಮಾಡ್ಬೇಕಂತ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಆದ್ರೆ ನರೇಂದ್ರ ಮೋದಿ ಅವರು ಒಪ್ಪಿಲ್ಲ. ಅದನ್ನು ತಿರಸ್ಕಾರ ಮಾಡಿದ್ರಿಂದ ಅನಿವಾರ್ಯವಾಗಿ ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ನೋಡ್ರಿ ಎಲ್ಲಿ ಹಿಂದೂ ಯಾವ ಇದ್ರದ್ದು ಉಪ್ಪು ತಿಂದಿರ್ತೀವಿ ಅದನ್ನ ಯಾವ ನೆನಪಿಡ್ತೀವಿ. ನಾವು ಯಡಿಯೂರಪ್ಪನಂಗಲ್ಲ. ನಾವು ಬಿಜೆಪಿ ಅಂದ್ರೆ ಅದು ನಮ್ಮನ್ನು ಬೆಳೆಸಿದ ಪಕ್ಷ ಇದೆ. ನಾವು ಯಡಿಯೂರಪ್ಪನಾಗ ನಾನು ಸಾಯುವವರೆಗೆ ಇನ್ನು ಬಿಜೆಪಿಗೆ ಹೋಗೋದಲ್ಲ, ಇದೇ ಕೊನೆಯದು ಅದು ಅಂತ ಡೈಲಾಗು